ಎರಡನೇ ಸವದತ್ತಿ ಎಂದು ಹೆಸರುವಾಸಿಯಾಗಿರುವ ಮತ್ತು ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಹೆನ್ನಗರ ಶ್ರೀ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ ಆಷಾಢ ಮಾಸದ ಕೊನೆಯ ಶುಕ್ರವಾರ ಅಂಗವಾಗಿ ಆಯೋಜಿಸಲಾಗಿದ್ದ ಚಂಡಿಕಾ ಹೋಮ ಕಾರ್ಯಕ್ರಮವು ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಬೆಳಗ್ಗಿನಿಂದಲೇ ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಹಾಗೂ ಹೋಮದಲ್ಲಿ ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡೆದ ದೃಶ್ಯ ಕಂಡುಬಂತು. ಇನ್ನು ನೆರಳೂರು ದಿನೇಶ್ ಶರ್ಮರವರ ನೇತೃತ್ವದಲ್ಲಿ ಗಣಪತಿ ಪೂಜೆ, ಪುಣ್ಯಾಹವಚನ, ಕಲಶ ಸ್ಥಾಪನೆ, ಚಂಡಿಕಾ ಹೋಮ ಹಾಗೂ ಪೂರ್ಣಾಹುತಿ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಶಾಸ್ತ್ರೋತ್ರವಾಗಿ ನೆರವೇರಿಸಲಾಯಿತು ಎಂದು ಹೆನ್ನಗರ ಲೇಟ್ ಮುನಿ ವೆಂಕಟ ರೆಡ್ಡಿರವರ ಕುಟುಂಬದವರು ಚಂಡಿಕಾ ಹೋಮವನ್ನು ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಟ್ರು. ಇನ್ನು ಚಂಡಿಕಾ ಹೋಮದ ಬಳಿಕ ಶ್ರೀ ಯಲ್ಲಮ್ಮ ದೇವಿಗೆ ವಿಶೇಷ ಅಲಂಕಾರ, ಮಹಾಮಂಗಳಾರತಿ ಹಾಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಆಗಮಿಸಿದ ಭಕ್ತರಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ವಿತರಿಸಲಾಯಿತು. ಈ ವೇಳೆ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಜ್ಯೋತಿರ್ಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಸುರೇಶ್ ರೆಡ್ಡಿರವರು ಮಾತನಾಡಿ, ಈಗಾಗಲೇ ದಾನಿಗಳ ಮತ್ತು ಭಕ್ತರ ಮತ್ತು ವಂಶಸ್ಥರ ಸಹಕಾರದಿಂದ ಹೆನ್ನಗರ ಶ್ರೀ ಯಲ್ಲಮ್ಮ ದೇವಿಯ ನೂತನ ದೇವಾಲಯವನ್ನು ನಿರ್ಮಿಸಿ ಸಾಂಕೇತಿಕವಾಗಿ ಲೋಕಾರ್ಪಣೆ ಮಾಡಿದ್ದು, ರಾಜಗೋಪುರ ನಿರ್ಮಾಣ ಸೇರಿದಂತೆ ಇನ್ನಷ್ಟು ಕೆಲಸಗಳು ಪ್ರಗತಿಯಲ್ಲಿದ್ದು, ಪ್ರತಿಯೊಬ್ಬರೂ ಸಹ ಧನ ಸಹಾಯ ಮಾಡುವ ಮೂಲಕ ದೇವಾಲಯದ ಅಭಿವೃದ್ಧಿಗೆ ಕೈಜೋಡಿಸಿ ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಾಪ್ಕಮ್ಸ್ ಬಾಬುರೆಡ್ಡಿ, ಮಧುಸೂದನ್ ರೆಡ್ಡಿ, ಎಸ್ಎನ್ಬಿ ಹೊಸಹಳ್ಳಿ ರಮೇಶ್ ರೆಡ್ಡಿ, ಹಾರಗದ್ದೆ ವೆಂಕಟೇಶ್, ಕಾರ್ಯದರ್ಶಿ ಬಸಣ್ಣ, ಸುರೇಶ್, ಯಾರಂಡಹಳ್ಳಿ ಸತೀಶ್ ರೆಡ್ಡಿ ಮತ್ತು ಶ್ರೀ ಯಲ್ಲಮ್ಮ ದೇವಿ ಹಾಗೂ ಜ್ಯೋತಿರ್ಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಭಕ್ತರು, ವಂಶಸ್ಥರು, ಗ್ರಾಮಸ್ಥರು ಭಾಗವಹಿಸಿದ್ರು. स्थापयामि पूजयामि वरुणाय नमः इदमासनं स्थापयामि पूजयामि सूर्यग्रहाय नमः इदम् ಆಷಾಢ ಸೋಮವಾರ ಅಂತ ಹೇಳ್ತೀವಿ. ಎರಡನೇದು ಆಡಿ ಕೃತಿಕೆ ಅಂತ ಹೇಳ್ತೀವಿ, ಕೃತಿಕೋತ್ಸವ ಅಂತ ಹೇಳ್ತೀವಿ, ಕಾರ್ತಿಕ ಅಂತ ಹೇಳ್ತೀವಿ. ಅಂದ್ರೆ ಈ ಕಾವಡಿಗಳು ಮತ್ತೆ ಸುಬ್ರಹ್ಮಣ್ಯ ದೇವಸ್ಥಾನ ರಥೋತ್ಸವ ಅಂತ ದಿನ ಎರಡು ಒಟ್ಟಿಗೆ ಸೇರಿದೆ ಇವತ್ತು. ಮತ್ತೆ ನವಮಿ ಬೇರೆ ಇದೆ. ಎಲ್ಲವನ್ನು ಸೇರಿ ಆಷಾಢ ಮಾಸ ಶುಕ್ರವಾರ ರಾವು ಕಾಲದಲ್ಲಿ ದೇವಿಗೆ ಚೆಂಡು ಹೋಮ ಆಗಿದೆ. ಏನ್ ಚೆಂಡಿಕ ಹೋಮ ಅಂತ ಹೇಳಿದ್ರೆ, ಒಂದು ಕಾಣುವಂತಹ ಶಕ್ತಿ, ಅಗೋಚರವಾದ ಕಾಣುವಂತ ಶಕ್ತಿಗೆ ದೇವಾನ್ ದೇವತೆಗಳೆಲ್ಲ ಒಂದು ಸ್ವರೂಪ ಕೊಡ್ತಾರೆ. ಅದೇ ಯಲ್ಲಮ್ಮ ದುರ್ಗಾದೇವಿ ಏನ್ ಕರಿತೀವಿ, ಆ ದುರ್ಗಾ ಸ್ವರೂಪದಲ್ಲಿ ಆ ತಾಯಿಗೆ 11 ಅಧ್ಯಾಯಗಳು 700 ಶ್ಲೋಕಗಳಿಂದ ಇಷ್ಟೊತ್ತು ಆಹುತಿ 700 ಮಂತ್ರಗಳಿಂದ ಹೋಮ ಮಾಡಿದವರು. ಆ 700 ಮಂತ್ರದಲ್ಲಿ
ಮೊದಲನೇ ಅಧ್ಯಾಯದಲ್ಲಿ ದೇವಿ ಆರಾಧನೆ ಆಗುತ್ತೆ. ಆ ಮೊದಲನೇ ಕಥೆಯಲ್ಲಿ ಮಧುಕೈಟ ಮಾಡತಕ್ಕಂತಹ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡುತ್ತೆ. ಇವಾಗೆಲ್ಲ ಇದಾರೆ ಅವರು ಅಂತ ಹೇಳಿದ್ರೆ ನಮ್ಮನೆ ಕೂಡ 10 ಜನ ರಾಕ್ಷಸರು ಇರ್ತಾರೆ. ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯಗಳು ಅಂತಕ್ಕಂಥವು, ಆಸೆ, ದುಃಖ ಇವೆಲ್ಲ ಇರ್ತಕ್ಕಂತಹ ರಾಕ್ಷಸರನ್ನ ನಮಗಳು ಆ ತಾಯಿ ಮದ ಸಂಹಾರ ಮಾಡಬೇಕು. ಅದಕ್ಕೇನೆ ಆ ಮಂತ್ರಗಳಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿ ಬರುವಂತಹ ಮಂತ್ರಗಳಲ್ಲಿ ದೇವಾದೇವತೆಗಳೆಲ್ಲ ಸೇರಿ ಬ್ರಹ್ಮ, ವಿಷ್ಣು, ಮಹೇಶ್ ಒಂದು ಆಯುಧಗಳನ್ನ, ಒಂದು ಶಕ್ತಿಯನ್ನ ಒಂದು ರೂಪಕ್ಕೆ ಸೇರಿಸಿ ಆ ರೂಪವನ್ನ ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿ ಎಂದು ಆಕಾರ ತರ್ತಾರೆ. ಆ ಆಕಾರ ತಂದಾಗ ಆ ತಾಯಿ ಏನ್ ಮಾಡ್ತಾಳೆ, ಮೊದಲನೇ ಕಥೆ ಮೊದಲನೇ ಅಧ್ಯಾಯದಲ್ಲಿ ಮಧುಕೈಟ ಮಾಡತಕ್ಕಂಥ ರಾಕ್ಷಸರ ಸಂಹಾರ ಮಾಡ್ತಾಳೆ. 2ನೇ ಅಧ್ಯಾಯದಲ್ಲಿ ಮಹಿಷಾಸುರ ಸೈನ್ಯವನ್ನು ವಧೆ ಮಾಡ್ತಾಳೆ. 3ನೇ ಅಧ್ಯಾಯದಲ್ಲಿ ಲಕ್ಷ್ಮೀ ಸ್ವರೂಪವಾಗಿ ಮಹಿಷಾಸುರತಕ್ಕಂತಹ ಒಂದು ಅವನ ರಾಕ್ಷಸನ ಅರ್ಥ ಮಾಡ್ತಾಳೆ. ಮತ್ತೆ ದೇವಾದೇವರು ಸ್ತುತಿ ಮಾಡ್ತಾರೆ 4ನೇ ಅಧ್ಯಾಯದಲ್ಲಿ. ಮತ್ತೆ ದೇವರು ಮತ್ತೆ ಈ ಲೋಕ ಕಂಟಕರಾದಂತಹ ಮತ್ತೆ ರಾಕ್ಷಸರಿದ್ದಾರೆ, ಆ ಮಹಿಷಾಸುರನ ಸೇನಾಧಿಪತಿಗಳೆಲ್ಲ ಇರ್ತಾರೆ, ಅವರೆಲ್ಲ ಸಂಹಾರ ಮಾಡಬೇಕು ಅಂತ ಹೇಳಿದಾಗ ಆ 5ನೇ ಅಧ್ಯಾಯದಲ್ಲಿ ದೇವಾದೇವರು ಮತ್ತೆ ಸ್ತೋತ್ರವನ್ನು ಮಾಡಿ ತಾಯಿಯನ್ನ ಆವಾಹನೆ ಮಾಡಿ ಪೂಜೆ ಮಾಡ್ತಾರೆ. ಆಗ ಶುಂಭ ನಿಶುಂಭರ ಅಂತಕ್ಕಂತಹ ರಾಕ್ಷಸರ ಸೇನಾಧಿಪತಿಯಾದಂತಹ ಧೂಮ್ರಲೋಚನನ ವಧೆ ಆಗುತ್ತೆ. ಅವನು ವಧೆಯಾದ ನಂತರ ಚಂಡ ಮುಂಡರು ಅಂತಕ್ಕಂತಹ ಮತ್ತೆ ಅವನ ಸೈನಿಕರಿದ್ದಂತಹ ಚಂಡ ಮುಂಡರನ್ನ ವಧೆ ಮಾಡ್ತಾಳೆ. ಅವನ ಸೇನಾಧಿಪತಿ ಅಂತ ರಕ್ತಬೀಜಾಸುರ, ಅವ್ರ ರಕ್ತಬೀಜಾಸುರನ್ನು ಸಂಹಾರ ಮಾಡ್ಬೇಕಂತೇಳಿ ಅನೇಕ ರೂಪಗಳ ವರ ಇರುತ್ತೆ. ಎಲ್ಲಿ ಒಂದು ತೊಟ್ಟು ರಕ್ತ ಬೀಳಿದ್ರೆ ಅಲ್ಲೇ ಮತ್ತೆ ಅದೇ ತರದ ರಕ್ತಬೀಜಾಸುರ ಉತ್ಪತ್ತಿ ಆಗ್ತಾ ಇರ್ತಾರೆ. ಆವಾಗ ಆ ರಣರಂಗವೆಲ್ಲ ತನ್ನ ನಾಲಿಗೆಯನ್ನು ಚಾಚಿ ಅದ್ರ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಾಳೆ. ಆವಾಗ 64 ಕೋಟಿ ದೇವತೆಗಳನ್ನು ಉತ್ಪತ್ತಿ ಮಾಡ್ತಾರೆ ತಾಯಿ. ಅದಕ್ಕೆ ನಮ್ಮ ಪ್ರಪಂಚಾದ್ಯಂತ ಕೂಡ ಶಕ್ತಿ ಪೀಠಗಳಲ್ಲಿ ಈ ಕಡೆ ಒಂದು ರೂಪ ಎಲ್ಲಮ್ಮ, ಪಿಳಕ, ಮಧುರಮ್ಮ ಅಂತ ಹೇಳಿದ್ರೆ ಎಲ್ಲ ಕೂಡ ಆ ದೇವಿಯ ಸೃಷ್ಟಿ ಮಾಡತಕ್ಕಂತ ರೂಪ ಅಂದಿದ್ದೀನಿ. 2 ನಕ್ಷತ್ರ ನಮಾಮಿ ನಮಸ್ತೆ ನೋಡಿ మీరు తల నమస్కారం చేయండి. 5 మోకాలు ఉండ నారాయణీ నమోస్తుతే స్వాహ నారాయణీ నమోస్తుతే స్వాహ ಅರ್ಪಣ ವಸ್ತು ಎಲ್ಲ ಕೈ ಜೋಡಿಸ್ಕೊಂಡು ಹಾಗೆ ಹೇಳ್ಕೊಳ್ಳೋದು. ನಾರಾಯಣ ನಮೋಸ್ತುತೆ ಅಂತ ದೇವಿ ಸ್ವರೂಪ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಎಲ್ಲರಿಗೆ ನಾರಾಯಣಿ ನಮೋಸ್ತುತೆ. ಮಹಾದೇವ್ಯೇ ಶಿವಾಯೇ ಸತಂ ನಮಃ. ಪ್ರಕೃತೆ ಭದ್ರಾಯೇ ನಿಹತಾಂ ಪ್ರಣತಾಸುತಾಃ. ಓಂ ಯಜ್ಞೇಶ್ವರಾಯ ನಮೋ ನಮಃ. ಪ್ರಾರ್ಥನೆ ಮಾಡಿಕೊಳ್ತಾರೆ. ಮಹಾಪ್ರಸಾದ Yeah.
स्वस्तिनाथ प्रबोधिनी श्रियदेवे वक्मये श्रीनादेवे
ನಮಸ್ಕಾರಗಳು. ಇವತ್ತು ಆಷಾಢ ಮಾಸದ ಕೊನೆಯ ಶುಕ್ರವಾರದ ಪೂಜಾ ಸಲುವಾಗಿ ಇಲ್ಲಿ ನಮ್ಮ ದಿನೇಶ್ ಗುರುಗಳ ಮಾರ್ಗದರ್ಶನದಲ್ಲಿ ಮತ್ತು ದಿನೇಶ್ ಗುರುಗಳ ಒಂದು ತಂಡದಿಂದ ಚಂಡಿಕಾ ಹೋಮವನ್ನು ತುಂಬ ವಿಜೃಂಭಣೆಯಿಂದ ಜನರಿಗೆ ಎಲ್ಲ ಒಂದು ರೀತಿಯಲ್ಲಿ ಒಂದು ಆಶೀರ್ವಾದ ಸಿಗೋ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಇವತ್ತು ಕೊನೆ ಆಷಾಢದ ಶುಕ್ರವಾರ ಆಗಿರೋದ್ರಿಂದ ಜನಗಳ ಒಂದು ಆಶೀರ್ವಾದ ತಾಯಿ ಸದಾ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ, ಮತ್ತು ಇದೇ ಥರ ಮುಂದೆ ನಮಗೆ ಆಷಾಢದ ಮೇಲೆ ಮತ್ತು ನಮಗೆ ಶ್ರಾವಣ ಬರುತ್ತೆ. ಶ್ರಾವಣ ಆದಮೇಲೆ ನಮಗೆ ನವರಾತ್ರಿ ಬರುತ್ತೆ. ನವರಾತ್ರಿಗಳಲ್ಲಿ ಕೂಡ ನಾವು ವಿಶೇಷ ಪೂಜೆಗಳನ್ನ ಇಟ್ಕೊಂಡಿದ್ದೀವಿ. ಅಷ್ಟರೊಳಗೆ ನಮಗೆ ಮತ್ತು ಜನವರಿ 23ನೇ ತಾರೀಕಿಗೆ ಬನದ ಹುಣ್ಣಿಮೆ ದಿವಸ ಇಲ್ಲಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ. ಅಷ್ಟರೊಳಗೆ ನಾವು ನಮ್ಮ ರಾಜಗೋಪುರದ ಏನು ಮಾಡಬೇಕು ಅಂತ ಸಂಕಲ್ಪ ಇಟ್ಕೊಂಡಿದ್ದೀವೋ ಅದನ್ನು ಆ ಕಲ್ಲಿನ ಕಟ್ಟಡ 28 ಅಡಿ ಬರುತ್ತೆ. ಆ 28 ಅಡಿನ ಜಾತ್ರೆ ಒಳಗಡೆ ಮುಗಿಸ್ಬೇಕು ಅನ್ನೋದು ಒಂದು ಆ ಅಮ್ಮನ ಒಂದು ಸಂಕಲ್ಪ ಆಗಿರುತ್ತೆ. ಅದಕ್ಕೆ ಎಲ್ಲ ಭಕ್ತಾದಿಗಳ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಅವರ ತನು ಮನ ಧನವನ್ನು ಅರ್ಪಿಸಿ ಈಗ 1 ಅಡಿ ಕಲ್ಲು ಅಂತ ಏನು ನಾವು ಫ್ಲೋಟ್ ಮಾಡಿದ್ದೀವೋ ಎಲ್ಲರೂ ಒಂದೇ ಥರ ದೊಡ್ಡ ದೇಣಿಗೆ ಕೊಡೋಕ್ಕಾಗಲ್ಲ. 1 ಅಡಿ ಕಲ್ಲು ಕೊಟ್ಟರು ಅವ್ರದ್ದು ರಾಜಗೋಪುರದಲ್ಲಿ ನಮ್ಮದು 1 ಅಡಿ ಕಲ್ಲು ಸೇವೆ ಇದೆ ಅಂತ ಆಗಲಿ, ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಇದೇ ಥರ ನಮ್ಮ ಎಂಟೈರ್ ಕುಟುಂಬದವರು ಪ್ರತಿದಿನ ಬಂದಾಗೆಲ್ಲನೂ ಅವ್ರ ಕೈಲಾದ ತನು ಮನ ಧನ ಕೊಡ್ತಾಯಿದ್ದಾರೆ. ಮತ್ತು ಇಲ್ಲಿ ಸುತ್ತಲೂ ಊರುಗಳವರು ಎಲ್ಲರೂ, ಒಬ್ಬರು ಅಂತಲ್ಲ, ಎಲ್ಲ ಊರುಗಳವರು, ಎಲ್ಲ ತಾಯಿ ಭಕ್ತರೆಲ್ಲರೂ ಈ ನೋಡಿ 2 ವರ್ಷದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯ ಆಗಬೇಕಾದ್ರೆ ಎಲ್ಲರ ಸಹಕಾರದಿಂದಲೇ ಆಗಿದ್ದು. ಪ್ರತಿಯೊಬ್ಬರು ಇಲ್ಲಿ ಬಂದವರೆಲ್ಲನೂ ಸುಮ್ಮನೆ ಬರೀ ಕೈಲಿ ಹೋಗಲ್ಲ, ಅವ್ರ ತಾಯಿಗೆ ಏನು ಬೇಕೋ ಅದು ಮಾಡಿ ಹೋಗ್ತಾ ಇದ್ದಾರೆ. ಇದೇ ಥರನೇ ಮುಂದೆನೂ ನಮಗೆ ಇಲ್ಲಿ ಇದನ್ನು ನೆಕ್ಸ್ಟು ಎಲ್ಲರೂ ಸಂಕಲ್ಪ ಮಾಡ್ಕೊಂಡಂಗೆ ಇದು 2ನೇ ಸವದತ್ತಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡಿದ್ದೀವಿ. ಈ ಥರ ಆಗಲಿ ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ. ಈ 2ನೇ ಸವದತ್ತಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಈ ಗುರುಗಳು ಅಲ್ಲಿಂದ ಸವದತ್ತಿಯಿಂದ ತಂದು ಇಲ್ಲಿ ತಾಯಿನ ಪ್ರತಿಷ್ಠಾಪನೆ ಮಾಡಿದ್ದು. ಈಗ ಅವರ ಕಾರ್ಯನ ಮತ್ತೆ ನಿರ್ಮಾಣ ಮಾಡಿ ನಾವು ಮತ್ತೆ ಜೀರ್ಣೋದ್ಧಾರ ಮಾಡಿದ್ದೀವಿ. ಇದೇ ಥರ ಇಲ್ಲಿಂದ ಸವದತ್ತಿಗೆ ಹೋಗೋ ಶಕ್ತಿ ಇಲ್ದಿರೋ ಜನಗಳು ಮತ್ತು ಆಗೋದಿಲ್ಲ, ಟೈಮ್ ಅಭಾವ ಇರೋದ್ರಿಂದ ಇಲ್ಲಿ ಅದೇ ಅಂಶ ಇರೋದ್ರಿಂದ ಇಲ್ಲಿ ಪೂಜಾ ಮಾಡಿದ್ರೆ ಅದೇ ಥರ ಸಿಗುತ್ತೆ ಫಲಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಅವರು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಸ್ಕೊಂಡಿರೋದಕ್ಕೆ ಸದಾ ನಮ್ಮ ಬೆಂಬಲ ಯಾವಾಗಲೂ ಇರುತ್ತೆ. ಹೇಗೆ ಅನಿಸುತ್ತೆ ತಾಯಿ ತುಂಬ ವರ್ಷಗಳಿಂದ ನೀವು ಬರ್ತಾ ಇದ್ದೀರಾ? ಇಲ್ಲ, ತುಂಬ ಶಕ್ತಿ ಇದೆ, ಮತ್ತು ಜನರನ್ನು ಆಕರ್ಷಣೆ ಮಾಡೋ ಪವರ್ ಇದೆ ದೇವರಿಗೆ. ಎಲ್ಲರೂ ಬಂದು ತಾಯಿಯ ದರ್ಶನ ಮಾಡಿಕೊಂಡು ಹೋಗಲಿ ಅಂತ ನಾವು ವಿನಂತಿಸ್ಕೊಳ್ತೀವಿ.